ವೆಲ್ಕಮ್ ಯು ಆಲ್. ಈ ವಿಡಿಯೋದಲ್ಲಿ ಕೆಲವು ನಂಬರ್ಗಳಿಗೆ ಸ್ಕ್ವೇರ್ಗಳನ್ನು ಹೆಂಗೆ ಕಂಡುಹಿಡಿಯೋದು ಅಂತ ನೋಡೋಣ. ಓಕೆ, ಫೈಂಡಿಂಗ್ ಸ್ಕ್ವೇರ್ ಆಫ್ ಅ ನಂಬರ್. ಓಕೆ, ಈ ಯೂಶುವಲಿ ನಾವೇನು ಮಾಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 23 ಇತ್ತಂದ್ರೆ 23 ಸ್ಕ್ವೇರ್ ಹೆಂಗೆ ಬೇಕು? 23 ಇಂಟು 23 ಮಾಡಬೇಕು. ಅದರೊಳಗಡೆ ಇದನ್ನ ಇಂಟು ಮಾಡಿದ ಮೇಲೆ ನಿಮಗೊಂದು ಆನ್ಸರ್ ಬರ್ತದೆ, ರೈಟಾ? ದಟ್ ಈಸ್ ಯುವರ್ ಆನ್ಸರ್. ಬಟ್ ಇದು ಭಾಳ ಟಿಡಿಯಸ್ ವರ್ಕ್ ಅದ, ಇದು ಭಾಳ ಟೈಮ್ ಕನ್ಸ್ಯೂಮಿಂಗ್ ವರ್ಕ್ ಅದ. ಬಟ್ ಎಕ್ಸಾಮ್ನಲ್ಲಿ ಈ ಟೈಪ್ ಬೇಡ. ಇದು ನಾವೇನು ಮಾಡೋಣ ಅಂದ್ರೆ ಸ್ಪ್ಲಿಟ್ ಮಾಡೋಣ. 23 ಸ್ಕ್ವೇರ್ ಇಸ್ ಈಕ್ವಲ್ ಟು 20 ಪ್ಲಸ್ 3 ಸ್ಕ್ವೇರ್ ಅಂತ ಬರಿಬೋದು. ಓಕೆ, ನಾನು 20 ಪ್ಲಸ್ 3ನ ಯಾಕೆ ತೊಗೊಂಡೆಂದರೆ, ಇಲ್ಲಿ ನನಗೆ 20ದು ಸ್ಕ್ವೇರ್ ಗೊತ್ತಿರಬೇಕು. ಅಂದರೆ ನೀವು ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ರಿ. ಸ್ಪ್ಲಿಟ್ ಮಾಡ್ಕೊಂಡು 20ದು ಸ್ಕ್ವೇರ್ ಗೊತ್ತಿರಬೇಕು, 3ದು ಸ್ಕ್ವೇರ್ ಗೊತ್ತಿರಬೇಕು. ಆ ಟೈಪ್ ಸ್ಪ್ಲಿಟ್ ಮಾಡ್ಕೊಂಡು ಈಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ಕೊಂತೀನಿ. ಆವಾಗ 20 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2 ಇಂಟು 20 ಇಂಟು 3 ಇದು ಆನ್ಸರ್ ಆಗ್ತದೆ. ಓಕೆ, ಇದೇನಾಗ್ತದೆ? 400. 20 ಸ್ಕ್ವೇರ್ ಇಸ್ 400 ಪ್ಲಸ್ 3 ಸ್ಕ್ವೇರ್ ಇಸ್ 9 ಪ್ಲಸ್ 20 ಇಂಟು 2 ಇಂಟು 20 is a 40. 40 into 3 is 120. This is your answer. 400 plus 120, 520, 529. 529 is the correct answer for 23 square. ಬಂತಲ್ಲ ನೋಡು, ನಾವು ಬರೀ ಅಡಿಷನ್ ಮಾಡೋದ್ರಿಂದ ಕಂಡುಹಿಡ್ಕೊಂಡ್ರಿ. ಓಕೆ, ಲೆಟ್ ಅಸ್ ಕನ್ಸಿಡರ್ 48 ಅಂತ ತಿಳ್ಕೊಳ್ರಿ. 48 ಸ್ಕ್ವೇರ್ ಕೇಳಿದ್ರು. 48 ಸ್ಕ್ವೇರ್ ಮಾಡಿದಾಗ ಏನು ಮಾಡಬೇಕು? 40 ಪ್ಲಸ್ 8 ಸ್ಕ್ವೇರ್ ಆದರೂ ಮಾಡ್ರಿ. 40 ಪ್ಲಸ್ 8 ಹೋಲ್ ಸ್ಕ್ವೇರ್ ಇದನ್ನಾದ್ರೂ ಮಾಡ್ಕೊಡ್ರಿ. ಇದು ಮಾಡ್ಕೊಂಡ್ರೆ 40 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಪ್ಲಸ್ 2 ಇಂಟು 40 ಇಂಟು 80 ಇದನ್ನೂ ಆಗ್ತದ. ನಿಮಗೆ ಅಕಸ್ಮಾತ್ 45 ಮಾಡ್ಕೊಂಡಾಗಿದ್ರೆ 45 ಮಾಡ್ರಿ. ಸ್ವಲ್ಪ ದೊಡ್ಡದಾಗ್ತದೆ ಅನ್ನೋದಾದ್ರೆ then you can make it as a 45 plus 3 whole square is equal to 45 square plus 3 square plus 2 into 45 into 3, right? ಇಲ್ಲಿ 40 ಸ್ಕ್ವೇರ್ ಅಂತಂದ್ರೆ 4ದು ಸ್ಕ್ವೇರ್ ಅಂದ್ರೆ 16, 0ದು ಸ್ಕ್ವೇರ್ ಅಂದ್ರೆ 00 ಪ್ಲಸ್ 64 ಪ್ಲಸ್ 80 ಇಂಟು 8, 80 ಇಂಟು 8. ಓಕೆ, ಇದು ಸಿಂಪ್ಲಿಫೈ ಮಾಡ್ಕೊಡ್ರಿ. ಅಥವಾ ಇಲ್ಲಿ ಬಂದಂದ್ರೆ ಏನಾಗ್ತದ? 5 ಸ್ಕ್ವೇರ್ 25 ಆಗ್ತದ. ಟ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. 5ರ ಮೊದಲ ನಂಬರ್ 4ರ ಮೊದಲ ನಂಬರ್ 5, 4 5 20, therefore 20 25 plus 9 plus 45 into 2 90, 90 into 3 270. This is the answer. ಇದನ್ನಾದ್ರೂ ತಗೊಳ್ರಿ, ಇದನ್ನಾದ್ರೂ ತಗೊಳ್ರಿ, ಬೋತ್ ವಿಲ್ ಕಮ್ ಸೇಮ್ ಆನ್ಸರ್. ಕರೆಕ್ಟಾ? ದಿಸ್ ಇಸ್ ಅ 48 ಹೋಲ್ ಸ್ಕ್ವೇರ್. ನಿಮಗೆ ಯಾವುದು ಕರೆಕ್ಟ್ ಅನಿಸ್ತದಲ್ಲ ಅದು ನೀವು ಮಾಡ್ಕೊಳ್ರಿ. ಓಕೆ, ಹಿಂಗಂತಲ್ಲ ಇಷ್ಟಕ್ಕೆ ಸ್ಪ್ಲಿಟ್ ಮಾಡ್ಬೇಕಂತೇನಿಲ್ಲ. ಓಕೆ, ದಿಸ್ ಇಸ್ ಒನ್ ಮೆಥಡ್. In this video, we will study another one very important thing, that is a Pythagorean triplets ಅಂತೇಳಿ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಪೈಥಾಗರಸ್ನ ತ್ರಿವಳಿಗಳು ಅಂತೇಳಿ. ಇದು ತ್ರಿವಳಿಗಳು ಏನು ಹೇಳ್ತವೆ ಅಂತಂದ್ರೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಇಂದ ನಿಮ್ಗೆ ಹೇಳ್ತೀನಿ. ಒಂದು ರೈಟ್ ಆಂಗಲ್ ತಗೊಂಡ್ರೆ, ಇಫ್ ಐ ರೈಟ್ ಹಿಯರ್, ಇಫ್ ದಿಸ್ ಇಸ್ ಅ 3 ಮೀಟರ್ ಅಂಡ್ ದಿಸ್ ಇಸ್ ಅ 4 ಮೀಟರ್, ದಿಸ್ ಅ 5 ಮೀಟರ್ ಅಂತ ತಿಳ್ಕೊಳ್ರಿ. ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ is equal to 5 ಸ್ಕ್ವೇರ್ ಬರ್ತದೆ. ಇಲ್ಲಿ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 5 ಸ್ಕ್ವೇರ್ ಅಂದ್ರೆ ಈಕ್ವಲ್ ಟು ಪ್ಲಸ್ 5 ಸ್ಕ್ವೇರ್ ಅಂದ್ರೆ 25. ನೋಡಿ, ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಪ್ಲಸ್ ಪರ್ಫೆಕ್ಟ್ ಸ್ಕ್ವೇರ್ is equal to ಪರ್ಫೆಕ್ಟ್ ಸ್ಕ್ವೇರ್ ಬರಕತ್ತದ. ಇಂಥದ್ದು ಎಲ್ಲ ನಂಬರ್ಸ್ಗೂ ಬರಂಗಿಲ್ಲ, ಇದು ರೇರ್ ಆಗಿ ಬಂದದ. 3 4 5 ಏನಾಗ್ಯದ? ರೇರ್ ಆಗಿ ಬಂದದ. ಬೇರೆ ಯಾವ್ದಾದ್ರು ನೀವು ನಂಬರ್ಸ್ಗಳನ್ನು ತೊಗೊಂಡ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬರಂಗಿಲ್ಲ. ಪರ್ಫೆಕ್ಟ್ ಸ್ಕ್ವೇರ್ ಪ್ಲಸ್ ಪರ್ಫೆಕ್ಟ್ ಸ್ಕ್ವೇರ್ ಈಕ್ವಲ್ ಟು ಪರ್ಫೆಕ್ಟ್ ಸ್ಕ್ವೇರ್ ಬರೋದು ಬಹಳ ರೇರ್ ಇರೋದ್ರಿಂದ ಅಂತ ರೇರ್ ಕ್ವಾಂಟಿಟಿಗೆ ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಹೆಸರಿಟ್ಟಿದ್ದಾರೆ, ರೈಟ್? ಇಂಥವು ಕೆಲವು ಎಕ್ಸಾಂಪಲ್ಸ್ ನಾನು ನಿಮ್ಗೆ ಹೇಳ್ಬೋದು. ಅಂದ್ರೆ 3 4 5 ಇಸ್ ಅ ಪೈಥಾಗರಸ್ ಟ್ರಿಪ್ಲೆಟ್. ಅಂದ್ರೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಈಕ್ವಲ್ ಟು 5 ಸ್ಕ್ವೇರ್. ಇನ್ನೊಂದು ಬರ್ತದ 6 8 10 ಅಂತೇಳಿ. ಅಂದ್ರೆ 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಈಕ್ವಲ್ ಟು 10 ಸ್ಕ್ವೇರ್. ಚೆಕ್ ಮಾಡ್ರಿ, 6 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಈಕ್ವಲ್ ಟು 10 ಸ್ಕ್ವೇರ್. ಇದು 36 ಪ್ಲಸ್ 8 64 64 ಈಕ್ವಲ್ ಟು 100. ಕರೆಕ್ಟ್ ಐತಲ್ಲ? ಓಕೆ, ದಿಸ್ ಇಸ್ ಒನ್ ಟ್ರಿಪ್ಲೆಟ್. ಅನದರ್ ಟ್ರಿಪ್ಲೆಟ್ ಈಸ್ 5 12 13 ಅಂತ. ಅಂದ್ರೆ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಈಸ್ ಈಕ್ವಲ್ ಟು 13 ಸ್ಕ್ವೇರ್ ಅಂತ. ಓಕೆ, 5 ಸ್ಕ್ವೇರ್ ಇಸ್ 25 ಪ್ಲಸ್ 144 ಈಸ್ ಈಕ್ವಲ್ ಟು ಎಷ್ಟಾಗ್ತದ? 169. ಕರೆಕ್ಟಾ? ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಅಂದ್ರೆ ದಿಸ್ ಈಸ್ ಅಗೇನ್ Pythagoras triplet. 6 8 10 is a Pythagoras triplet. 3 4 5 is a Pythagoras triplet.
ಈ ರೀತಿ ಅನೇಕ ಪೈಥಾಗರಸ್ ಟ್ರಿಪ್ಲೆಟ್ಗಳು ಬರ್ತಾವೆ. ಬಟ್ ಇನ್ನು ಎಷ್ಟು ಇದಾವ ಈ ಟೈಪ್ ಅಂತ ನಮ್ಗೆ ಗೊತ್ತಿಲ್ಲ. ಓಕೆ, ಲೆಟ್ ಅಸ್ ಬೈ ಹಾರ್ಟ್ ದೀಸ್ ತ್ರೀ, ದಟ್ ಇಸ್ 3, 4, 5 ವಿ ವಿಲ್ ಬೈ ಹಾರ್ಟ್, ಅಂಡ್ 6, 8, 10 ವಿ ವಿಲ್ ಬೈ ಹಾರ್ಟ್, ದೆನ್ 5, 12, 13 ವಿ ವಿಲ್ ಬೈ ಹಾರ್ಟ್. ಇವು ಮೂರನ್ನು ಬೈ ಹಾರ್ಟ್ ಮಾಡಿ ಇಟ್ಕೊಳ್ಳೋಣ. ಉಳಿದವುಗಳಿಗೆ ನಾನೊಂದು ರೂಲ್ ಹೇಳ್ಕೊಡ್ತೀನಿ. ಅದೇನಂದ್ರೆ 2m, m square minus 1, m square plus 1 is a triplet format. This is the first term, this is the second term, and this is the third term. ಅರ್ಥದ? ಈ ಫಾರ್ ಎಕ್ಸಾಂಪಲ್ ನೋಡ್ಬೇಕಿತ್ತು ಅಂತಂದ್ರೆ 6, 8, 10 ನೋಡ್ಬೇಕಿತ್ತು ಅಂತಂದ್ರೆ 6 ಅಂದ್ರೆ ಏನು 2m, ದೆನ್ m ಈಕ್ವಲ್ ಟು ಏನಾಗಿವ m ಈಕ್ವಲ್ ಟು 3 ನಾನು ತಗೊಂಡ್ರೆ, ದೆನ್ ವಾಟ್ ಇಸ್ 2 into 3, that is the 6. 3 square is 9, 9 minus 1 is 8, 3 square is 9, 9 plus 1 is 10. Therefore here ಅಂದ್ರೆ ಇಲ್ಲಿ ಒಂದು ಕಡೆ ಬರ್ಕೊಡ್ರಿ, 6, 8, 10 is a Pythagoras triplet which is similar to 2m, m square plus minus 1, m square plus 1, when where m is equal to ಏನು 3 ಅಂತ. m is equal to 3 ಆದಾಗ ನಿಮಗೆ Pythagoras triplets ಗಳು ಸಿಗ್ತಾವೆ. ಇಲ್ಲಿ 3 ಮೀನಿಂಗ್ ಏನಿಲ್ಲ, ಇಲ್ಲಿ we have to concentrate on these three numbers, right? And this 2m, m square minus 1, m square plus 1, you have to assume it as a, you have to consider it as a Pythagoras triplet formula. And okay, find the square of the following numbers without actual multiplication. Okay, ನಿಮ್ಮ ಎಕ್ಸಾಮಿನೇಷನ್ ಒಳಗೆ ಹಿಂಗೆ ಕೊಡಂಗಿಲ್ಲ, ಇದು ಪ್ರಾಕ್ಟೀಸ್ಗೋಸ್ಕರ ವಿದೌಟ್ ಆಕ್ಚುಯಲ್ ಮಲ್ಟಿಪ್ಲಿಕೇಶನ್ ಅಂತ ಬರ್ದಾರ. ನಿಮ್ಮ ಮೇನ್ ಎಕ್ಸಾಮ್ಸ್ ಒಳಗೆ ಹಂಗೆ ಬರ್ದಿರಂಗಿಲ್ಲ. ಅವ್ರೇನು ಬರ್ದಿರ್ತಾರ, ಫೈಂಡ್ ದ ಸ್ಕ್ವೇರ್ ಆಫ್ 39 ಅಂತ ಬರ್ದಿರ್ತಾರ. ಈಗ 39 ಸ್ಕ್ವೇರ್ ಅನ್ನು ಬರಿಬೇಕಾದ್ರೆ ನೀವು 39 into 39 ಮಾಡ್ರಿ, ಆನ್ಸರ್ ಏನು ಬರ್ತದ, ದಟ್ ಇಸ್ ಆಲ್ಸೋ ಪರ್ಫೆಕ್ಟ್, ದಟ್ ಇಸ್ ನಾಟ್ ರಾಂಗ್, ಬಟ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಈಗ ನೀವು ಇನ್ನೇನು ಮಾಡ್ಬೇಕಂದ್ರೆ 39 ಅನ್ನು ಸ್ಪ್ಲಿಟ್ ಮಾಡೋಣ. ಸ್ಪ್ಲಿಟ್ ಹೆಂಗೆ ಮಾಡಿದ್ರೆ 30 plus 9 ಹಂಗೂ ಮಾಡ್ಕೋಬಹುದು, 30 plus 9 ಹಂಗೂ ಮಾಡ್ಕೋಬಹುದು, ಹೋಲ್ ಸ್ಕ್ವೇರ್ ಮಾಡ್ಕೊಂಡು. ಇನ್ನು ಸ್ವಲ್ಪ ಈಸಿ ಮಾಡ್ಕೊಳ್ಳೋಣ ಅಂದ್ರೆ ಏನ್ ಮಾಡೋಣ, 40 minus 1 ಬರೆಯೋಣಲ್ಲ. ಇದು ನಿಮಗೆ ಬಿಟ್ಟಿದ್ದು, ನಿಮ್ಮ ತಲೆ ಹೆಂಗ್ ಓಡ್ತದ ಅದ್ರ ಮೇಲೆ ಡಿಪೆಂಡ್. 40 minus 1 ಬರಿಬೋದಲ್ಲ, 39 ಇರ್ತದ. ಹಂಗಾರ this is 39 square can be written as 40 minus 1 whole square, and here for a square is a 40 square plus b square is a 1 square. ಇಲ್ಲಿ minus 2 into 40 into 1 ಅಂತ. Okay, a plus b whole square is equal to a square plus b square plus 2ab, a minus b whole square is equal to a square plus b square minus 2ab. This you have to remember. This is a minus b whole square. Therefore 40 square is 1600 plus 1 minus 2 into 40 is 80, 81. This is the answer. Understood? 1600 plus 1 minus 81, whatever that comes, that is your correct answer. That is answer of 39 square. Next, coming to find the square of this 42. 42 ಏನು ಮಾಡ್ತೀರಿ ಈಗ? This is very easy. 40 plus 2 whole square ಅಂತ ಮಾಡ್ಕೊಳ್ರಿ. 40 square plus 2 square plus 2 into 40 into 2. Okay, that whatever the answer that comes, that is the answer. Understood? Any doubts here? No. Coming to the next one, find the square of the following numbers containing 5 in units place ಅಂತ ಹೇಳಿದಾರೆ. Okay, 15 ನಿಮಗೆ ನೆನಪಿತ್ತು ಅಂತಂದ್ರೆ ಬಿಕಾಸ್ ಇಟ್ ಇಸ್ 1 to 25, 1 ರಿಂದ 25 ಒಳಗಡೆ ಬೈ ಹಾರ್ಟ್ ಅಂತ ಹೇಳಿದೀನಿ. 15 ಸ್ಕ್ವೇರ್ ಇಸ್ 225, ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್. ಅದರ್ವೈಸ್ ನೀವೇನು ಮಾಡಬೇಕು, ಈ 15 ಅಂತ ಬರ್ಕೊಳ್ರಿ, ಈ 5ಗೆ 25 ಲಾಸ್ಟಿಗೆ ಬರೆಯೋಣ. 1 ಅಂತಿದೆ, 1ರದ್ದು ಮುಂದೆ 2 ಇದೆ, 1 into 2 is a 2, ಕರೆಕ್ಟ್ ಆನ್ಸರ್. 95 ಸ್ಕ್ವೇರ್ ಬೇಕಿತ್ತಂದ್ರೆ ಈ ಕಡೆ ಲಾಸ್ಟ್ ಅಲ್ಲಿ ಇರ್ತಕ್ಕಂಥ 5ಕ್ಕೆ 25 ಬರೋಣ. 9 ಅದ, 9ರ ಮುಂದೆ 10 ಇರ್ತದ, therefore 9 into 10 is a 90. This is the correct answer. 105 ಸ್ಕ್ವೇರ್ ಬೇಕಾಗಿತ್ತು ಅಂದ್ರೆ ಈ 5ಗೆ ಲಾಸ್ಟಿಗೆ 25 ಬರೆದು ಇಟ್ಕೊಳ್ಳೋಣ. 10 ಅದ್ರ ಮುಂದಲ್ದು ವ್ಯಾಲ್ಯೂ 11, 11 ಹತ್ತಲೆ 110, therefore 110 is the correct answer. Then if you want 205 ಸ್ಕ್ವೇರ್ ಬೇಕಿತ್ತಂದ್ರೆ 5ಗೆ ಲಾಸ್ಟಿಗೆ 25 ಬರ್ಕೊಡ್ರಿ, ಇದು 20 ಅದ, 20 ಅದ್ರ ಮುಂದಲ್ ವರ್ಡ್ 21, 21 into 2 is a 42, 420 ಆಗ್ತದ, therefore this answer is 420. Right answers. Correct? Next problem. Write a Pythagorean triplet whose smallest number is 8 ಅಂತ. Okay, now look at here. 2m, m square minus 1, m square plus 1. ಇಷ್ಟು ಇವು ಮೂರು ವ್ಯಾಲ್ಯೂಗಳಿಗೆ ನೀವು Pythagoras triplet ಇವು. Right? There are 3 numbers. Okay.
ಈ ಇದ್ರೊಳಗಡೆ ಅವ್ರು ಏನ್ ಕೊಟ್ಟಿದಾರಲ್ಲ ಇಲ್ಲಿ, ರೈಟ್ ಪೈಥಾಗೋರಿಯನ್ ಟ್ರಿಪ್ಲೆಟ್ whose ಸ್ಮಾಲೆಸ್ಟ್ ಮೆಂಬರ್ ಈಸ್ 8 ಅಂತ. ಇಲ್ಲಿ ಸ್ಮಾಲೆಸ್ಟ್ ಮೆಂಬರ್ ಅನ್ನ ನೀವು 2m ಅಂತ ಕನ್ಸಿಡರ್ ಮಾಡಬಹುದು, ತಪ್ಪೇನಿಲ್ಲ. ಓಕೆ, ದಿಸ್ ಇಸ್ ಅ ಹಿಂಟ್, ಯು ಕ್ಯಾನ್ ಕನ್ಸಿಡರ್. ಲೆಟ್ ಅಸ್ ಕನ್ಸಿಡರ್ 2m is equal to 8. ರೈಟಾ? ಸ್ಮಾಲೆಸ್ಟ್ ನಂಬರ್ ಇಟ್ ಸೆಲ್ಫ್ 8 ಅದ, ಅಂದ್ರೆ m ಏನಾಯ್ತು ಈಗ, m equal to 2 1 2 4 therefore m equal to 4 ಆಯ್ತು. ಕರೆಕ್ಟಾ? ಈಗ ನಾವು ಕಮ್ ಹಿಯರ್, 2 into 4 is 2 into 4 is 8, m square ಅಂದ್ರೆ 4 square minus 1, 16 minus 1 is a 15. Then what about this? M square is a 4 square plus 1, 4 square is 16, 16 plus 1 is 17. These are all your Pythagorean triplet. Understood? This problem is solved. ಓಕೆ ಸರ್, ಇದೊಂದು ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಗಿದ್ರಿ ಸರ. ನೀವು ಹೇಳಿದ್ದು 2m m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1 ಅಂತ ಹೇಳಿದ್ರಿ ಸರ. ನಾ ಎಕ್ಸಾಮ್ನೊಳಗಡೆ ತಪ್ಪಿ m ಸ್ಕ್ವೇರ್ ಮೈನಸ್ 1 is equal to 8 ಅಂತ ತಗೊಂಡಿದ್ದೆ. ಅವಾಗ m ಸ್ಕ್ವೇರ್ equal to 8 plus 1 equal to 9 ಅಂತ ಬಂತ್ರಿ ಸರ. ದೆನ್ m ಸ್ಕ್ವೇರ್ is equal to 3 ಅಂತ ತಗೊಂಡೆ ಸರ. ಅವಾಗ ಅಲ್ಲ, m ಸ್ಕ್ವೇರ್ equal to 9 ಆಗಿ m equal to 3 ತಗೊಂಡಿದ್ದೆ ಸರ. ಇದು ತಪ್ಪನ್ರಿ ಅಂತ ಕೇಳಿದ್ರ, ಇಟ್ಸ್ ನಾಟ್ ಅ ರಾಂಗ್. ಕಮ್ ಹಿಯರ್, ಏನಾಗ್ತದ, m is equal to 3, m is equal to 3 ಆತಂದ್ರ 6 ಆಗ್ತದ. ದೆನ್ m ಸ್ಕ್ವೇರ್ ಅಂದ್ರೆ ಏನಾಯ್ತು ಈಗ, m ಸ್ಕ್ವೇರ್ is 3 square, 9, 9 minus 1 is 8, and m square is 9, 9 plus 1 is 10. ಇದೇನೋ ಆನ್ಸರ್ ಬಂತು. ಬಟ್ ಇದು ಯಾಕೆ ನಾನು ಕರೆಕ್ಟ್ ಅನ್ನಂಗಿಲ್ಲ ಅಂತಂದ್ರೆ, ಬಿಕಾಸ್ ಹಿಯರ್ 8 is the middle number, but they are say that smallest number is 8 ಅಂತ ಹೇಳಿದಾರೆ. ಸ್ಮಾಲೆಸ್ಟ್ ನಂಬರ್ 8 ಅಂದಿದ್ದಕ್ಕೆ ಇದು ಆನ್ಸರು ತಪ್ಪಾಗ್ತದೆ. therefore ಅದು ಪ್ರೀವಿಯಸ್ ಆನ್ಸರ್ ಇತ್ತಲ್ಲ, ಅದು ಕರೆಕ್ಟ್ ಆಗ್ತದೆ. ರೈಟಾ? Next question. Find a Pythagorean triplet in which one number is 12. This is very important. ಈಗ 2m, m square plus minus 1 and m square plus 1 are the three Pythagorean triplet. Okay. ಇಲ್ಲೇನಂದ್ರೆ ಒನ್ ನಂಬರ್ ಈಸ್ 12 ಅಂತ ಹೇಳಿದ್ರೆ, ಯಾವ್ದಾದ್ರು ನಂಬರ್ 12 ಇರ್ಬೋದು ಅಂತ. ಓಕೆ, ಯಾವ್ದಾದ್ರು ನಂಬರ್ ಅಂದಾಗ ಏನ್ ಮಾಡೋಣ, ಫಸ್ಟ್ ಟ್ರಯಲ್ ಒಳಗಡೆ, ಟ್ರಯಲ್ 1 ಒಳಗಡೆ ಏನ್ ಮಾಡೋಣ, 2m equal to 12 ಅಂತ ತಗೊಂಡೋಣ. ಹಂಗಾರೆ m equal to ಏನಾಯ್ತು, 6 ಆಯ್ತು. when m equal to 6 ಆದಾಗ 2 into 6 is a 12, and 6 square is 36, 36 minus 1 is 35, and this 6 square is 36, 36 plus 1 is 37. right? This is one Pythagorean triplet. Understood? ಆಮೇಲೆ ಈಗ ನಿಮ್ಗೆ ಡೌಟ್ ಬರ್ಬೋದು, ಸರ್ ಇದನ್ನ ಇಲ್ಲಿ ಎನಿ ಒನ್ ಆಫ್ ದ ನಂಬರ್ ಈಸ್ 12 ಅಂತ ಹೇಳಿದ್ರಿಂದ ನಾ ಟ್ರಯಲ್ 2 ಮಾಡಿ ನೋಡ್ತೀನಿ ಅಂತ ಹೇಳಿ. ಓಕೆ, ಟ್ರಯಲ್ 2 ತಗೊಂಡು ನೋಡೋಣ. ಟ್ರಯಲ್ 2 ಒಳಗಡೆ ಏನ್ ಮಾಡೋಣ, m ಸ್ಕ್ವೇರ್ ಮೈನಸ್ 1 is equal to 12 ಅಂತ ತಗೊಂಡು ನೋಡೋಣ. ಅವಾಗ m ಸ್ಕ್ವೇರ್ is equal to, ಇದು 1 ಈ ಕಡೆ ಹೋಗುತ್ತಂದ್ರೆ ಪ್ಲಸ್ 1 ಆಗುತ್ತದೆ, 12 plus 1 is 13. then m is equal to root 13 is a not standard equation. then come to the trial 3. trial 3 ಒಳಗಡೆ ಬಂದಾಗ then m square plus 1 is equal to 12 ಆಗ್ತದ. m square is equal to 12 minus 1 is 11, m is equal to root 11 is not standard. therefore trial 2, trial 3 are wrong, therefore you will get only one solution. but after this also you have to remember one more thing, ಅದನ್ನ ಆಲ್ರೆಡಿ ನಾವು ಬೈ ಹಾರ್ಟ್ ಅಲ್ಲಿ ಹಾಕಿಬಿಟ್ಟಿದ್ವಿ. 5, 12, 13 ಅಂತ ಹೇಳಿ ಒಂದು ಹಾಕಿದ್ವಿ. ಕರೆಕ್ಟಾ? 5, 12, 13 is also Pythagorean triplet, and 12, 35, 37 is also Pythagorean triplet. These two will be your correct answers because one number is 12 ಅಂತ ಹೇಳಿದಾರೆ. therefore you have to see the options. ಇದು ಆಪ್ಷನ್ಸ್ ಇತ್ತಂದ್ರೂ ಕರೆಕ್ಟ್, ಇದು ಆಪ್ಷನ್ ಇದ್ರು ಕರೆಕ್ಟ್, ಎರಡು ಇದ್ವು ಅಂದ್ರೆ ಬೋತ್ ಎ ಅಂಡ್ ಬಿ ಇರ್ತದೆ. ಒಂದೇ ಆಪ್ಷನ್ ಇತ್ತಂದ್ರೆ ಕರೆಕ್ಟ್ ಆಗಿ ನೋಡಿ ಆನ್ಸರ್ ಮಾಡ್ಕೋಬೇಕು. ರೈಟ್, ಇದು ನಿಮ್ಮ ಹೋಮ್ವರ್ಕ್. ಫೈಂಡ್ ದ ಸ್ಕ್ವೇರ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಅಂತ ಹೇಳಿದ್ರೆ, ಇಲ್ಲಿ 32 ಅದ, 30 plus 2 ಹೋಲ್ ಸ್ಕ್ವೇರ್ ಮಾಡ್ಕೊಡ್ರಿ, 30 plus 5 ಹೋಲ್ ಸ್ಕ್ವೇರ್ ಮಾಡ್ಕೊಡ್ರಿ, 86 ಅದ. ನಿಮ್ಗೆ 85 ಮಾಡ್ಕೊಂಡ್ರೆ ಭಾಳ ಚಲೋ, ಬಿಕಾಸ್ 80 ಸ್ಕ್ವೇರ್ ಮಾಡಿ 6 ಸ್ಕ್ವೇರ್ ಮಾಡ್ಕೋಬಹುದು, ಭಾಳ ದೊಡ್ಡದಾಗ್ತದೆ. ಬಟ್ 85 plus 1 ಮಾಡ್ಕೊಡ್ರಿ, 85 plus 1 ಹೋಲ್ ಸ್ಕ್ವೇರ್ ಮಾಡ್ಕೊಡ್ರಿ, ಬಿಕಾಸ್ 85 ಸ್ಕ್ವೇರ್ ಮಾಡೋದು ಭಾಳ ಈಸಿ. 5ಕ್ಕೆ 25 ಬರೀತಾರೆ, 8ರ ಮುಂದೆ ನಂಬರ್ 9, 9 8 72, 7 to 25 is square of 85. then 1 square ಅವೆಲ್ಲ ಕರೆಕ್ಟ್ ಮಾಡ್ಕೋಬಹುದು. 90 plus 3 ಮಾಡ್ಕೊಳ್ರಿ. then write a Pythagorean triplet whose one number is 6 ಅಂತ. ಯಾವ್ದಾದ್ರು ಒಂದು ನಂಬರ್ 6 ಅಂತ ಕೊಟ್ಟಿದಾಗ ನೀವು ಆರಾಮಾಗಿ ಇದನ್ನ ಮಾಡ್ಕೊಳ್ಬಹುದು.
ಓಕೆ, ಲೆಟ್ ಅಸ್ ಕನ್ಸಿಡರ್ ಒಂದು ನಾ ಪ್ರಾಬ್ಲಮ್ ಮಾಡಿಬಿಡ್ತೀನಿ, ಇದು ಬೇಡ, ಒಂದು ಚಲೋ ಟಫ್ ಇದ್ದಿದ್ದು ನಾ ಮಾಡ್ತೀನಿ. ಓಕೆನಾ? ರೈಟ್ ಪೈಥಾಗರನ್ ಟ್ರಿಪ್ಲೆಟ್ ಹೂಸ್ ಒನ್ ನಂಬರ್ ಈಸ್ 18 ಅಂತಂದ್ರೆ ದೆನ್ 2m m ಸ್ಕ್ವೇರ್ ಮೈನಸ್ 1 m ಸ್ಕ್ವೇರ್ ಪ್ಲಸ್ 1. ರೈಟ್? ಫಸ್ಟ್ ಟ್ರಯಲ್, ಇದು ಟ್ರಯಲ್ ಮಾಡಲೇಬೇಕು. ಓಕೆನಾ? ಫಸ್ಟ್, ಬಿಕಾಸ್ ಇಲ್ಲಿ ಲೀಸ್ಟ್ ನಂಬರ್ ಬಿಗ್ ನಂಬರ್ ಅಂತ ಏನು ಹೇಳಿಲ್ಲಲ್ಲ, ಹಾಗಾಗಿ ನಾವು ಟ್ರಯಲ್ಸ್ ಅನ್ನು ಮಾಡಲೇಬೇಕು. ಫಸ್ಟ್ ವಿಲ್ ಕನ್ಸಿಡರ್ 2m ಅಂತ. 2m ಅಂತಂದಾಗೇನು, 2m is equal to 18, m is equal to 9 ಬಂತು. ಹಾಗಾದ್ರೆ ಒಂದನೇ ನಂಬರ್ 9 ಆಯ್ತು. ಇಲ್ಲಿ ಏನಾಗ್ತದ, ಸಾರಿ, ಒಂದನೇ ನಂಬರ್ 18 ಆಯ್ತು. ಓಕೆ, ಬಿಕಾಸ್ 2m 18 ಆಯ್ತು. m ಸ್ಕ್ವೇರ್ ಮೈನಸ್ 1, that is the 9, 9 square is 81, 81 minus 1 is 80. Then m square plus 1, m square is 81, 81 plus 2 is 82. This is one triplet. ರೈಟಾ? ಅನದರ್ ಟ್ರಿಪ್ಲೆಟ್ ನಿಮ್ಗೆ ಬೇಕಿತ್ತು ಅಂತಂದ್ರೆ ಟ್ರಯಲ್ 2 ಮಾಡ್ಕೊಳ್ರಿ. ಟ್ರಯಲ್ 2ಗೆ ಏನು ತಗೊಳ್ಳೋಣ, m ಸ್ಕ್ವೇರ್ ಮೈನಸ್ 1 is equal to 18 ತಗೊಳ್ಳೋಣ. ದೆನ್ m ಸ್ಕ್ವೇರ್ is equal to 18 plus 1 19 ಆಗ್ತದ. ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. m is equal to root 19 is not a perfect square. ರಾಂಗ್ ಆಯ್ತು. ನೆಕ್ಸ್ಟ್ ಕಮಿಂಗ್ ಟು ಟ್ರಯಲ್ 3. ಟ್ರಯಲ್ 3 ಒಳಗೆ ನೋಡೋಣ. ದೆನ್ m ಸ್ಕ್ವೇರ್ plus 1 is equal to 18 ತಗೊಳ್ಳೋಣ. Then m square is equal to 18 minus 1, that is 17. Then again m is equal to root 17 is not a perfect square. Therefore trial 3 has also gone. 18, 80, 82 is a perfect square for perfect Pythagorean triplet. Right? ಅದರಂಗ 16 ಗೂ ಮಾಡ್ಕೊಡ್ರಿ, 14 ಗೂ ಮಾಡ್ರಿ, 6 ಗೂ ಮಾಡ್ರಿ. This is your homework for you. Thank you very much. In this video, this much is enough.